ಬೆಂಗಳೂರನ್ನ ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತಾರೆ ಡಿಸಿಎಂ ಹಾಗೂ ಬೆಂಗಳೂರು ಅಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್. ಆದರೆ ಅದೇ ನಿನ್ನೆ ಸುರಿದಂಥ ಮಳೆಗೆ ಬೆಂಗಳೂರಿನ ರಸ್ತೆಗಳು ನೀರಲ್ಲಿ ಮುಳುಗಿ ಹೋಗಿದ್ವು. ಬೆಂಗಳೂರಿನ ಮಾರತಹಳ್ಳಿಯಲ್ಲಿ ರಸ್ತೆ ಜಲಾವೃತವಾಗಿತ್ತು. ಕಾಡು ಬೀಸನಹಳ್ಳಿಯಲ್ಲಿ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ಗೆಲ್ಲ ನೀರು ನುಗ್ಗಿ ಅವಾಂತರ ಸೃಷ್ಟಿಸಿತ್ತು. ಬೆಳ್ಳಂದೂರಲ್ಲಂತೂ ರಸ್ತೆಗಳೇ ಕಾಣದಂತಾಗಿದ್ವು. ಅಷ್ಟರ ಮಟ್ಟಿಗೆ ಮಳೆ ನೀರು ತುಂಬಿಕೊಂಡಿತ್ತು. HL ಏರ್ಪೋರ್ಟ್ ರಸ್ತೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿತ್ತು. ವರ್ತೂರಿನಲ್ಲಿ ಸುರಿದಂಥ ಭಾರಿ ಮಳೆಗೆ ರಸ್ತೆಯಲ್ಲಿ ನೀರು ನಿಂತು ಮಳೆಗೆ ಕೆರೆಯಂತಾಗಿತ್ತು ವರ್ತೂರು ಮುಖ್ಯ ರಸ್ತೆ. ಮಳೆಯಿಂದ ವರ್ತೂರು ಸುತ್ತಮುತ್ತ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದ್ದರಿಂದ ವಾಹನ ಸವಾರರು ಪರದಾಟವನ್ನು ಮಾಡಿದರು. ಬೆಂಗಳೂರಿನ ಹಲವು ಕಡೆ ಭಾರಿ ಮಳೆಯಾಗಿದ್ದು ಕೆಲವು ಭಾಗದಲ್ಲಿ ಧಾರಾಕಾರವಾಗಿ ಸುರಿದಂಥ ಮಳೆಯಿಂದಾಗಿ ವಾಹನ ಸವಾರರು ಪರದಾಡುವಂತಾಗಿತ್ತು. ಮೆಜೆಸ್ಟಿಕ್, KR ಮಾರ್ಕೆಟ್, ಟೌನ್ ಹಾಲ್, ಕಾರ್ಪೊರೇಷನ್ ಸುತ್ತಮುತ್ತ ಮಳೆ ದೋ ಅಂತ ಸುರಿದಿದ್ದು ವಾಹನ ಸವಾರರು ರಾತ್ರಿ ಹೈರಾಣಾದರು. ವಿಧಾನಸೌಧ, ಚಾಲುಕ್ಯ ಸರ್ಕಲ್, KR ಸರ್ಕಲ್ ಸುತ್ತಮುತ್ತಲೂ ಕೂಡ ಜೋರು ಮಳೆ ಆಗಿದ್ದರಿಂದ ಬೆಂಗಳೂರಿಗರು ಸಂಕಷ್ಟವನ್ನು ಅನುಭವಿಸಿದರು. ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಮುಂದಿನ 5 ದಿನಗಳ ಕಾಲ ಮಳೆಯಾಗುವಂಥ ಮುನ್ಸೂಚನೆ ಇದೆ. ರಾಜ್ಯಕ್ಕೆ ಮಾನ್ಸೂನ್ ಎಂಟ್ರಿ ಆಗಿರುವಂಥ ಹಿನ್ನೆಲೆಯಲ್ಲಿ 5 ದಿನಗಳ ಕಾಲ ಭಾರೀ ಪ್ರಮಾಣದ ಮಳೆ ಆಗಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ. ಬೆಂಗಳೂರು ಮತ್ತು ಸುತ್ತಮುತ್ತದಲ್ಲಿ ಇವತ್ತಿಂದ 5 ದಿನಗಳಿಗೆ ಒಂದೆರಡು ಕಡೆ ಹಗುರದಿಂದ ಸಾಧಾರಣ ಮಳೆ ಆಗುವ ಸಾಧ್ಯತೆ ಇದೆ. ಒಂದೆರಡು ಸಮಯ ಗುಡುಗು ಸಹಿತ ಮಳೆಯನ್ನು ಆಗುವ ಸಾಧ್ಯತೆ. ಮೀನುಗಾರರಿಗೆ ಮುನ್ನೆಚ್ಚರಿಕೆ. ಮೀನುಗಾರರಿಗೆ ಇವತ್ತಿಂದ 5 ದಿನಗಳಿಗೆ ಮುನ್ನೆಚ್ಚರಿಕೆ ಇದೆ. ಸಮುದ್ರಕ್ಕೆ ಇಳಿಯದಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ಯಾಕಂತಂದರೆ ಬಿರುಗಾಳಿ ಪ್ರತಿ ಗಂಟೆಗೆ 40ರಿಂದ 45 ಕಿಲೋಮೀಟರ್, ಕೆಲವು ಸಮಯ 55 ಕಿಲೋಮೀಟರ್. ಬಿಫರ್ಜಾಯ್ ಚಂಡಮಾರುತ 150 ಕಿಲೋಮೀಟರ್ ವೇಗದಲ್ಲಿ ಬೀಸ್ತಾ ಇದೆ. ಜೂನ್ 15ರಂದು ಗುಜರಾತ್ನ ಕಜ್ಜಲೆಯ ಜಕಾವು ಬಂದರಿಗೆ ಅಪ್ಪಳಿಸುವಂಥ ಸಾಧ್ಯತೆ ಇದೆ. ಚಂಡಮಾರುತವು ಗಂಟೆಗೆ 150 ಕಿಲೋಮೀಟರ್ ವೇಗದ ಬಿರುಗಾಳಿಯೊಂದಿಗೆ ಬೀಸ್ತಾ ಇದ್ದು ಭಾರೀ ವಿನಾಶ ಸೃಷ್ಟಿಸುವಂಥ ಭೀತಿ ಎದುರಾಗಿದೆ. ಮಹಾರಾಷ್ಟ್ರದ ಗಣಪತಿಪುಲೆ ಬೀಚ್ನಲ್ಲಿ ಸಮುದ್ರದ ಅಲೆಗಳ ತೀವ್ರತೆ ಅತಿ ಹೆಚ್ಚಾಗಿದ್ದು ಸಮುದ್ರ ತೀರಕ್ಕೆ ಜನರು ತೆರಳದಂತೆ ಮುನ್ನೆಚ್ಚರಿಕೆಯನ್ನು ನೀಡಲಾಗಿದೆ. ಬಿಫರ್ಜಾಯ್ ಚಂಡಮಾರುತ ಅಬ್ಬರ ಗುಜರಾತ್ ಭಾಗದಲ್ಲಿ ಜೋರಾಗಿದ್ದು ಬರೋಬ್ಬರಿ 67 ರೈಲುಗಳ ಸಂಚಾರವನ್ನು ರದ್ದು ಮಾಡಲಾಗಿದೆ. ವೆಸ್ಟರ್ನ್ಸ್ ರೈಲ್ವೆ ಈ ನಿರ್ಧಾರವನ್ನು ಕೈಗೊಂಡಿತ್ತು. ಚಂಡಮಾರುತ ಪ್ರದೇಶದಲ್ಲಿ ಭಾರೀ ಹಾನಿಯಾಗುವಂಥ ಮುನ್ಸೂಚನೆ ಸಿಕ್ಕಿದೆ. ಚಂಡಮಾರುತದ ಜೊತೆಗೆ ಭಾರೀ ಮಳೆ ಬೀಳುವಂಥ ಸಾಧ್ಯತೆಗಳಿದ್ದು ಭಾರೀ ಬಂದೋಬಸ್ತನ್ನು ಮಾಡಿಕೊಳ್ಳಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೂಡ ಮಹತ್ವದ ಸಭೆಯನ್ನು ನಡೆಸಿ ಈ ಬಗ್ಗೆ ಎಚ್ಚರಿಕೆಯನ್ನು ವಹಿಸುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿವಿಧ ರಾಜ್ಯಗಳ ಸಚಿವರ ಜೊತೆಗೆ ಸಭೆಯನ್ನು ಮಾಡಲಿದ್ದಾರೆ. ವಿಪತ್ತು ನಿರ್ವಹಣೆಗೆ ಕೈಗೊಳ್ಳಬೇಕಾದಂಥ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಚರ್ಚೆಯನ್ನು ಮಾಡಲಿದ್ದಾರೆ. ಮಳೆ ಬಾರದೆ KRS ಜಲಾಶಯ ಬರದಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮಳೆಗಾಗಿ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ದೇವರ ಮೊರೆ ಹೋಗಿದ್ದಾರೆ. ಮಳೆಗಾಗಿ ಇಂದು KRS ಜಲಾಶಯದ ಕಾವೇರಿ ಪ್ರತಿಮೆ ಮುಂಭಾಗ ಹೋಮ ಹವನದ ಪೂಜೆ ಮಾಡಲಾಗುತ್ತೆ. ಅರ್ಚಕ ಭಾನುಪ್ರಕಾಶ್ ನೇತೃತ್ವದಲ್ಲಿ ಮಳೆಗಾಗಿ ವಿಶೇಷ ಪೂಜೆಯನ್ನು ನೆರವೇರಿಸಲಾಗುತ್ತೆ. ಈ ಹಿಂದೆ ಮಾಜಿ CM ಬೊಮ್ಮಾಯಿ ಅವಧಿಯಲ್ಲಿ ಕೂಡ ಮಳೆಗಾಗಿ ವಿಶೇಷ ಪೂಜೆ ಹೋಮ ಹವನ ಮಾಡಲಾಗಿತ್ತು. ಈಗ ಮತ್ತೆ ಮಾಡಲಿಕ್ಕೆ ಮುಂದಾಗಲಾಗ್ತಾ ಇದೆ. ಹಾಗೆ ಹೋಮ ಹವನದ ಜೊತೆಗೆ ಪರ್ಜನ್ಯ ಜಪಕ್ಕೂ ಕೂಡ ಜಲಾಶಯದ ಬಳಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಹೋಮದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಚಿವ ಚಲರಾಯಸ್ವಾಮಿ, ಕ್ಷೇತ್ರದ ಶಾಸಕ ರಮೇಶ್ ಬಾಬು, DC, ತಹಶೀಲ್ದಾರ್ ಹಾಗೂ ಕೆಲವು ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ. ರಾಜ್ಯದಲ್ಲಿ ಅಧಿಕಾರ ಹಿಡಿದಿರುವಂಥ ಕಾಂಗ್ರೆಸ್ ಸರ್ಕಾರದ ಹೊಸ ಆದೇಶ ಹೊರಡಿಸಲಾಗಿದೆ. ಬೃಹತ್ ಬೆಂಗಳೂರು ಆಡಳಿತವನ್ನೇ ವಿಭಜನೆ ಮಾಡಲಿಕ್ಕೆ ಮಹತ್ವದ ಆದೇಶವನ್ನು ಹೊರಡಿಸಲಾಗಿದೆ. BBMP ವಿಭಜಿಸಲಿಕ್ಕೆ ಸರ್ಕಾರ ಮಹತ್ವದ ಆದೇಶವನ್ನು ಮಾಡಿದ್ದು ಸಮಿತಿ ಪುನರ್ ರಚಿಸಿ ಆದೇಶವನ್ನು ಮಾಡಲಾಗಿದೆ. ನ್ಯೂಸ್ 18 ಈ ಹಿಂದೆಯೇ ಎಕ್ಸ್ಕ್ಲೂಸಿವ್ ವರದಿಯನ್ನು ಮಾಡಿ BBMP ವಿಭಜನೆ ಬಗ್ಗೆ ವರದಿಯನ್ನು ಮಾಡಿತ್ತು. ಮಾಜಿ CS BS ಪಾಟೀಲ್ ಅಧ್ಯಕ್ಷತೆಯ ಸಮಿತಿ ರಚನೆ ಮಾಡಲಾಗಿತ್ತು. ಮಾಜಿ BBMP ಆಯುಕ್ತ ಸಿದ್ದಯ್ಯ, ಅಜೆಂಡಾ ಟಾಸ್ಕ್ ಫೋರ್ಸ್ ಸದಸ್ಯ ರವಿಚಂದರ್ ಸಮಿತಿಯಲ್ಲಿದ್ದಾರೆ. BBMP ಆಡಳಿತ ಹಿತದೃಷ್ಟಿಯಿಂದ
ವಿಭಜನೆಗೆ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಸಾರಿಗೆ ಬಸ್ನಲ್ಲಿ ಉಚಿತ ಪ್ರಯಾಣಕ್ಕೆ ಒರಿಜಿನಲ್ ಆಧಾರ್ ಕಾರ್ಡ್ ಬೇಕು, ಜೆರಾಕ್ಸ್ ಆಗಲ್ಲ ಎಂಬೆಲ್ಲ ಗೊಂದಲಕ್ಕೆ ಸಾರಿಗೆ ಇಲಾಖೆ ತೆರೆ ಎಳೆದಿದೆ. ಒರಿಜಿನಲ್ ಹೊರತಾಗಿ ಜೆರಾಕ್ಸ್ ಕಾಪಿಯನ್ನು ತೋರಿಸಿ ಪ್ರಯಾಣವನ್ನು ಮಾಡಬಹುದು ಅಂತ ಸಾರಿಗೆ ಇಲಾಖೆ ಸ್ಪಷ್ಟಪಡಿಸಿದೆ. ಸಾರಿಗೆ ಸಿಬ್ಬಂದಿ ಒರಿಜಿನಲ್ ದಾಖಲೆಯೇ ಬೇಕು ಅಂತ ಒತ್ತಾಯ ಮಾಡುವಂತಿಲ್ಲ. ಪ್ರಯಾಣಿಕರ ದಾಖಲೆ ಹಾರ್ಡ್ ಅಥವಾ ಸಾಫ್ಟ್ ಯಾವ ರೂಪದಲ್ಲಿ ಇದ್ದರೂ ಕೂಡ ಪಡೆಯಬಹುದು ಅಂತ ಹೇಳಿದೆ. ಜ್ಯೋತಿ ಪಡೆಯಲಿಕ್ಕೆ ಬಾಡಿಗೆ ಮನೆದಾರರಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಇಂಧನ ಸಚಿವ ಕೆಜೆ ಜಾರ್ಜ್. ಹೊಸದಾಗಿ ಬಾಡಿಗೆಗೆ ಬರುವಂಥವ್ರಿಗೆ ದಾಖಲೆ ಇರಲ್ಲ, ಅಂಥವ್ರಿಗೆ ಅವರೇಜ್ 53 ಯೂನಿಟ್ ಜೊತೆಗೆ 10% ಫ್ರೀ ವಿದ್ಯುತ್ತನ್ನು ಕೊಡಲಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಬಿಜೆಪಿಯವರು ಉಚಿತ ವಿದ್ಯುತ್ ಕೊಡುವ ವಿಚಾರದಲ್ಲಿ ವಿರೋಧ ಮಾಡ್ತಾ ಇದ್ದಾರೆ. ಕರೆಂಟ್ ಬಿಲ್ ಹೆಚ್ಚಳ ಮಾಡಿದ್ದು ಹಿಂದಿನ ಸರ್ಕಾರ ಅಂತ ಸ್ಪಷ್ಟಪಡಿಸಿದ್ದಾರೆ ಜಾರ್ಜ್. ಯಾರು ಹೊಸ ಮನೆಗೆ ಬರ್ತಾರೆ, ನಾವು ಈಗ ಚೀಫ್ ಮಿನಿಸ್ಟರ್ಗೆ ಮಾತಾಡಿ ಈಗಾಗಲೇ ಅವರ ಒಂದು ಅನುಮತಿಯನ್ನು ತಗೊಂಡು ಹೇಳ್ತಾ ಇದ್ದೀವಿ. ನಮ್ಮ ಆವ್ರೇಜ್ ಸ್ಟೇಟ್ ಇರೋದು 53 ಯೂನಿಟ್ಸ್ ನಮ್ಮ ಸ್ಟೇಟ್. ಯಾರು ಹೊಸ ಮನೆ ಬರ್ತಾರೆ ಅವರಿಗೆ ದಾಖಲೆ ಇಲ್ಲ. ಈಗ 12 ತಿಂಗಳು ಮಾಡಿದ್ವಿ, ಅದಕ್ಕೆ ದಾಖಲೆ ಇಲ್ಲ. ಅದಕ್ಕೆ ನಾವೇನು ತಗೊಂಡಿದ್ದ ನಿರ್ಧಾರ, ಅವರಿಗೆ ಆವ್ರೇಜ್ 53 ಯೂನಿಟ್ಸ್ ಪ್ಲಸ್ 10% ಇದು ಮಾಡಲಾಗುತ್ತೆ. ನಂತರ 1 ವರ್ಷ ಆದಮೇಲೆ ಇವರಿಗೆ ಮಾತ್ರ, ಎಲ್ಲರಿಗೂ ಇಲ್ಲ. ಈ ಹೊಸ ಮನೆಯವರಿಗೆ 12 ತಿಂಗಳು ಆದಮೇಲೆ ದೇ ಕ್ಯಾನ್ ಸಬ್ಮಿಟ್, ಅವ್ರು ಆವರೇಜ್ ಮಾಡಬೇಕು, ಅವ್ರಿಗೆ ಬೇಕಾದ್ರೆ ಆ ಸೌಲಭ್ಯ ತಗೋಬೇಕು, ಅವರು ಸಬ್ಮಿಟ್ ಮಾಡಬೇಕು. ಅದೇ ರೀತಿಯಲ್ಲಿ ಶಿಫ್ಟ್ ಆಗಿರ್ತಲ್ಲ, ರೆಂಟೆಡ್ ಶಿಫ್ಟೆಡ್ ಅವರಿಗೂ 12 ತಿಂಗಳಿಂದ ಯಾರಿಗೆ ಡಾಕ್ಯುಮೆಂಟ್ ಇಲ್ಲ ಅವರಿಗೆ ಸಮೇತ ಸೇಮ್ ಇದನ್ನು ನಾವು 53 ಯೂನಿಟ್ ಪ್ಲಸ್ 10%. ಇನ್ನು ಬಳ್ಳಾರಿಯಲ್ಲಿ ವಿದ್ಯುತ್ ಬಿಲ್ ಡಬಲ್ ಬಂದಿದ್ದಕ್ಕೆ ವರ್ತಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದಂಥ ವರ್ತಕರು, ವ್ಯಾಪಾರಸ್ಥರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬಿಲ್ಲನ್ನು ಏರಿಕೆ ಮಾಡಿದ್ದು ಕಡಿಮೆ, ಹಳೆ ಬಿಲ್ ಏನಿದಾವೋ ಅದೇ ತರಹ ಬಿಲ್ಗಳು ನೆಕ್ಸ್ಟ್ ಮಂತ್ ಬಂದರೆ ಎಲ್ಲರೂ ಕಟ್ಟಕ್ಕೂ ಮುಂದಕ್ಕೆ ರೆಡಿ ಇದ್ವಿ. ಇಲ್ಲ ಅಂದರೆ ಬಿಲ್ಗಳು ಕಟ್ಟಂಗಿಲ್ಲ. ನಮ್ಮ ಕಾಳಂ ಬಜಾರು, ಬ್ರಾಹ್ಮಣ ಸ್ಟ್ರೀಟು ಎಲ್ಲರೂ ಕಲಿತು ಒಕ್ಕೂಟಾಗಿ ಬಿಲ್ಲು ಕಟ್ಟಂಗಿಲ್ಲ ಅಂತ ಹೇಳ್ಕೊತ ಇದ್ವಿ. ಯಾರೂ ಕಟ್ಟಂಗಿಲ್ಲ. ಎಲ್ಲಿವರೆಗೂ ಹೋಗ್ಬೇಕೋ ಅಲ್ಲಿವರೆಗೂ ಹೋಗ್ಬೇಕಂತ ನಾವು ಡಿಸೈಡ್ ಮಾಡ್ಕೊಂಡಿದ್ವಿ, ಹಂಗೆ ಮಾಡ್ತೀವಿ. ಇವಾಗ 200 ಯೂನಿಟ್ವರೆಗೆ ಫ್ರೀ ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಯಾರನ್ನ ಕೇಳಾರ? ಪಬ್ಲಿಕ್ ಒಪಿನಿಯನ್ ಏನು ಆಯ್ತಾ? ಇವತ್ತಿನ ದಿನ ಕರೆಂಟ್ ಬಿಲ್ಲು ಏಕಾಏಕಿ ಡಬಲ್ ಬಂದಿದೆ. ಲಾಸ್ಟ್ ಮಂತ್ಗಿಂತ ಈ ಮಂತ್ ನೋಡಿಕೊಂಡ್ರೆ ಡಬಲ್ ಬಂದಿದೆ. 1 ಯೂನಿಟ್ ಕಿಲೋವ್ಯಾಟಿಗೆ 100 ರೂಪಾಯಿ ಇದ್ದಿದ್ದು 200 ರೂಪಾಯಿ ಮಾಡಿದ್ದಾರೆ. ಅದು ಯಾತಕ್ಕೆ ಮಾಡಿದ್ದಾರೆ ಗೊತ್ತಿಲ್ಲ. ಸ್ಲ್ಯಾಬ್ ರೇಟ್ ಇತ್ತು, ಸ್ಲ್ಯಾಬ್ ರೇಟ್ ಎಲ್ಲ ತೆಗೆದುಬಿಟ್ಟು ಏಕಾಏಕಿ ಡೈರೆಕ್ಟಾಗಿ 8 ರೂಪಾಯಿ 50 ಪೈಸೆ ಮಾಡಿದ್ದಾರೆ. ಅದಾದಮೇಲೆ ಮತ್ತೆ ಸೆಸ್ ಅಂತೇಳಿ ಅದನ್ನು 55 ಪೈಸೆ ಇದ್ದಿದ್ದು 2 ರೂಪಾಯಿ 64 ಪೈಸೆ ಮಾಡಿದ್ದಾರೆ. ಅದನ್ನು ನೇರ ಟೋಟಲ್ ಎಷ್ಟಾಗುತ್ತೆ ಅವಾಗ 11 ರೂಪಾಯಿ 14 ಪೈಸೆ ಆಗುತ್ತೆ ಟೋಟಲ್ ಡೈರೆಕ್ಟಾಗಿ. ಅದಕ್ಕಾಗಿ ಈ ತಿಂಗಳು ನಾವೆಲ್ಲ ಏನು ಅಂದ್ಕೊಂಡು ಮಾಲೀಕರೆಲ್ಲ ಸೇರಿಕೊಂಡು ಪ್ರತಿಭಟನೆ ಮಾಡಿ DC ಗೆ ಮೆಮೊರಾಂಡಮ್ ಕೊಟ್ಟಿದ್ದೀವಿ. ರಾಜ್ಯದಲ್ಲಿ ವಿದ್ಯುತ್ ಬೆಲೆ ಗಗನಕ್ಕೆ ಏರಿರುವಂಥ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ಮಾಜಿ ಶಾಸಕ MP ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ. ಯಾರು ಕರೆಂಟ್ ಬಿಲ್ ಅನ್ನು ಕಟ್ಟಬೇಡಿ, ಯದ್ವಾ ತದ್ವಾ ಬಿಲ್ ಬಂದಿದೆ, ಪೊಲೀಸರನ್ನ ಕರೆ ತಂದರೆ ನನಗೆ ಫೋನ್ ಮಾಡಿ ಅಂತ ಹೇಳಿದ್ದಾರೆ. ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಇರಬೇಕಾಗತ್ತೆ. ಮಾಜಿ ಶಾಸಕರೇ ಆಗಲಿ, ಹಾಲಿ ಶಾಸಕರೇ ಆಗಲಿ, ಯಾರು ಜಾಸ್ತಿ ಮಾಡಿದ್ದು, ಯಾವ ಕಾರಣಕ್ಕೆ ಜಾಸ್ತಿ ಆಗಿದ್ದು ಅನ್ನುವಂಥದ್ರ ಬಗ್ಗೆ ಗೊತ್ತಿಲ್ಲ ಅಂದ ಸಂದರ್ಭದಲ್ಲಿ ಈ ರೀತಿಯ ಕೆಲವರು ಸುದ್ದಿಗೋಷ್ಠಿಯನ್ನು ಮಾಡಿ ಹಾದಿ ತಪ್ಪಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. 3 ಪಟ್ಟು ಇಲ್ಲೆಲ್ಲ ನಮ್ಮ ಹತ್ರ ಬಿಲ್ಗಳಿದೆ. ಈಗಲೂ ಸಹ ಚಿಕ್ಕನೋಡು ರೈತರು ಬಿಲ್ ತೋರಿಸ್ತಾರೆ, ಪ್ರತಿ ದಿವಸ ಕೊಡ್ತಾ ಇದ್ದಾರೆ. ನನಗೆ 1ಕ್ಕೆ 2 ಪಟ್ಟು 3 ಪಟ್ಟು ವಿದ್ಯುತ್ ದರ ಹೆಚ್ಚಿಗೆ ಮಾಡಿದ್ದಾರೆ. ಹಳ್ಳಿಗಳಲ್ಲಿ ಗಲಾಟೆಗಳಾಗ್ತದೆ. ಅನುದಾನವನ್ನು ಕಾಮಗಾರಿ ಅನುಮತಿ ಕೊಟ್ಟಿದ್ವಲ್ಲ, ಟೆಂಡರ್ ಆಗಿದ್ವಲ್ಲ, ಅದನ್ನು ವಾಪಸ್ ಪಡೆದಿಲ್ಲ. ಈಗ ನಿಮ್ಮ ಕೈಗೆ ಅಧಿಕಾರ ಇದೆ, ಎನರ್ಜಿ ಮಿನಿಸ್ಟರ್ ನಿಮ್ಮಲ್ಲೇ ಇದ್ದಾರೆ, ಎಲ್ಲ ಇಲಾಖೆಗಳು ತಮ್ಮ ಅಧೀನದಲ್ಲೇ ಬರ್ತವೆ. ಇದನ್ನೇ ರದ್ದು ಮಾಡಬಾರ್ದು. 1ಕ್ಕೆ 3 ಪಟ್ಟು ಇಲ್ಲೆಲ್ಲ ನಮ್ಮ ಹತ್ರ ಬಿಲ್ಗಳಿದೆ. ಈಗಲೂ ಸಹ ಚಿಕ್ಕನೋಡು ರೈತರು ಬಿಲ್ ತೋರಿಸ್ತಾರೆ, ಪ್ರತಿ ದಿವಸ ಕೊಡ್ತಾ ಇದ್ದಾರೆ. ನನಗೆ 1ಕ್ಕೆ 2 ಪಟ್ಟು 3 ಪಟ್ಟು ವಿದ್ಯುತ್ ದರ ಹೆಚ್ಚಿಗೆ ಮಾಡಿದ್ದಾರೆ. ಹಳ್ಳಿಗಳಲ್ಲಿ ಗಲಾಟೆಗಳಾಗ್ತದೆ. ಅನುದಾನವನ್ನು ಕಾಮಗಾರಿ ಅನುಮತಿ ಕೊಟ್ಟಿದ್ವಲ್ಲ, ಟೆಂಡರ್ ಆಗಿದ್ವಲ್ಲ, ಅದನ್ನು ವಾಪಸ್ ಪಡೆದಿಲ್ಲ. ಈಗ ನಿಮ್ಮ ಕೈಗೆ ಅಧಿಕಾರ. ಚುನಾವಣೆಗೂ ಮುನ್ನ ಕಾಂಗ್ರೆಸ್ ಸೇರಿ ಚುನಾವಣೆಯಲ್ಲಿ ಸೋತಿದ್ದಂಥ ಜಗದೀಶ್ ಶೆಟ್ಟರ್ ಇದೀಗ ಪರಿಷತ್ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಭೇಟಿಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಬೆಂಗಳೂರು ನಿವಾಸಕ್ಕೆ ಹೋಗಿದ್ರು.
ಪರಿಷತ್ ಸ್ಥಾನಕ್ಕೆ ಜಗದೀಶ್ ಶೆಟ್ಟರ್ ಅವರನ್ನು ಆಯ್ಕೆ ಮಾಡುವ ಬಗ್ಗೆ ಒಲವು ಹೊಂದಿದೆ ರಾಜ್ಯ ಕಾಂಗ್ರೆಸ್. ವಿಧಾನಸಭೆಯಿಂದ ವಿಧಾನ ಪರಿಷತ್ತಿನ 3 ಸ್ಥಾನಗಳಿಗೆ ನಡೆಯುವಂಥ ಉಪಚುನಾವಣೆಗೆ ಇಂದು ಅಧಿಸೂಚನೆ ಪ್ರಕಟವಾಗಲಿದ್ದು ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಿದೆ. ಈ ತಿಂಗಳು 20ರಂದು ನಾಮಪತ್ರ ಸಲ್ಲಿಸಲಿಕ್ಕೆ ಕೊನೆಯ ದಿನವಾಗಿದೆ. 21ರಂದು ನಾಮಪತ್ರ ಪರಿಶೀಲನೆ ನಡೆಯಲಿದ್ದು 23ರಂದು ಉಮೇದುವಾರಿಕೆ ಹಿಂಪಡೆಯಲಿಕ್ಕೆ ಕೊನೆಯ ದಿನವಾಗಿದೆ. ಜೂನ್ 30ರಂದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೂ ಮತದಾನ ನಡೆಯಲಿದೆ. ಅದೇ ದಿನ ಮತ ಎಣಿಕೆಯೂ ನಡೆಯಲಿದೆ. ಸಂಜೆ 5 ಗಂಟೆಗೆ ಎಣಿಕೆ ಕಾರ್ಯ ನಡೆಯಲಿದ್ದು ಫಲಿತಾಂಶ ಪ್ರಕಟ ಆಗುತ್ತೆ. 3 ಸ್ಥಾನಗಳು ಬೇರೆ ಬೇರೆ ಅವಧಿಯ ಮುಕ್ತಾಯಗೊಳ್ಳುವುದರಿಂದ ಪ್ರತ್ಯೇಕವಾಗಿ 3 ಅಧಿಸೂಚನೆಯನ್ನು ಪ್ರಕಟಿಸಲಾಗ್ತಾ ಇದೆ. ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದ ಮೇರೆಗೆ ಈ ಕ್ರಮವನ್ನು ಕೈಗೊಳ್ಳಲಿದ್ದು ಒಂದೇ ದಿನ 3 ಸ್ಥಾನಗಳಿಗೆ ಪ್ರತ್ಯಕ್ಷ ಚುನಾವಣೆ ನಡೆಯಲಿದೆ. ಇನ್ನು ಸಂಖ್ಯಾಬಲದ ದೃಷ್ಟಿಯಿಂದ ಆಡಳಿತಾರೂಢ ಕಾಂಗ್ರೆಸ್ಗೆ 3 ಸ್ಥಾನಗಳು ಲಭಿಸುವಂಥದ್ದು ನಿಶ್ಚಿತವಾಗಿದೆ. ಹೀಗಾಗಿ ಕಾಂಗ್ರೆಸ್ನಲ್ಲಿ MLC ಸ್ಥಾನದ ಮೇಲೆ ಘಟಾನುಘಟಿಗಳು ಕಣ್ಣಿಟ್ಟಿದ್ದಾರೆ. ಮಾಜಿ ಸಚಿವರಾಗಿರುವಂಥ KR ರಮೇಶ್ ಕುಮಾರ್, NH ಶಿವಶಂಕರ್ ರೆಡ್ಡಿ ಬೇಡಿಕೆ ಬಂದಿದೆ ಅವರಿಗೆ. ಬಾಬುರಾವ್ ಚಿಂಚನಸೂರು ಅವರಿಂದಲೂ ಕೂಡ ಬೇಡಿಕೆ ಇರುವಂಥದ್ದು. ಕಲಾವಿದರ ಕೋಟಾದಲ್ಲಿ ಸಾಧು ಗೋಕಿಲ ಅವರು, ಉಮಾಶ್ರೀ ಕೇಳ್ತಾ ಇದ್ದಾರೆ.